ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಮಿತ್ ಶಾ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವಹೇಳನಕಾರಿ ಪದ ಬಳಕೆ ಮಾಡಿರುವುದ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ವಿಧೇಯಕವನ್ನು ಅಂಗೀಕಾರ ಮಾಡಿದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವಹೇಳನಕಾರಿ ಪದ ಪ್ರಯೋಗವನ್ನು ಮಾಡಿದ್ದಾರೆ, ಅವರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇದರ ಜೊತೆಗೆ ಪ್ರಿಯಾಂಕ್ ತಂದೆಯ ಹೆಸರಿನಲ್ಲಿ ಬದುಕ್ತಾ ಇರೋದು, ಪ್ರಿಯಾಂಕ್ ಖರ್ಗೆ ಅವರಿಗೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಛಲವಾದಿ ನಾರಾಯಣಸ್ವಾಮಿ ರವಾನೆ ಮಾಡಿದ್ದಾರೆ. ಏನದು? ಮಲ್ಲಿಕಾರ್ಜುನ ಖರ್ಗೆ ಅವರೇ, ನಿಮ್ಮ ಮಗನನ್ನು ಹದ್ದು ಬಸ್ತಿನಲ್ಲಿಡಿ ಅಂತ ಹೇಳಿದ್ದಾರೆ. ಮಗನನ್ನು ಬೈದರೆ ಅದರ ಪಾಲು ನಿಮಗೂ ಕೂಡ ಬರುತ್ತೆ, ಸದನದಲ್ಲಿ ಹೇಗಿರಬೇಕು ಅನ್ನುವಂಥ ಅರಿವೇ ಈತನಿಗಿಲ್ಲ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ನಿನ್ನೆ ನಾನು ನೋಡ್ತಾ ಇದ್ದೇನೆ, ಕೇಶವ್ ಪ್ರಸಾದ್ ಅವರು ಮಾತಾಡ್ತಾ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ಹೇಳಿದ ತಕ್ಷಣ ಈ ರೀತಿ ಪ್ರಿಯಾಂಕಾ ಖರ್ಗೆ ಅವರು ದೇಶದ ಗೃಹ ಸಚಿವರನ್ನ ಹೊರಗಡೆ ನಿಂತು ಬೀದಿಯಲ್ಲಿ ನಾಲಾಯಕ್ ಅಂತ ಕರೆದ್ರು. ಇದು ದ್ವೇಷ ಭಾಷಣ ಅಲ್ವಾ? ಇದು ಕಾಂಗ್ರೆಸ್ಗೆ ಕೇಳಿದ ಪ್ರಶ್ನೆಗೆ ಹೌದು, ನಾನು ಈಗಲೂ ಅದನ್ನೇ ಹೇಳ್ತೇನೆ ಅಂತೇಳಿ ಎದ್ದು ನಿಂತು ಸದನದಲ್ಲೂ ಕೂಡ ಅದೇ ಮಾತಾಡ್ತಾರ ಅಂತಂತಂದ್ರೆ ಏನಿದ್ರ ಅರ್ಥ? ದ್ವೇಷ ಭಾಷಣದ ಬಿಲ್ಲಿನ ಪರ ವಿರೋಧ ಚರ್ಚೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ನೀವೇ ತಂದ